ಒಂದು ಬಾಳಿಗೆ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಬೇಕು. ಅದು ಕಾದ ನಂತರ ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನ್, ಎತ್ತಿ ಇಟ್ಕೊಂಡಿದ್ದಂಥ 4 ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, 1 ಬಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ. ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿ ಮಟ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು. ಸ್ಮೆಲ್ಲೆಲ್ಲ ಹೋದ ನಂತರ 3 ಟೊಮೆಟೊ ಹೆಚ್ಚಿದ್ದು, ಮೀಡಿಯಮ್ ಸೈಜ್ದು 3 ಟೊಮೆಟೊ ಹೆಚ್ಚಿದ್ದು ಹಾಕಬೇಕು. ಸ್ವಲ್ಪ ಉಪ್ಪನ್ನು ಹಾಕಬೇಕು, 1 ಸ್ಪೂನು. ಅರಿಶಿನ 1/2 ಸ್ಪೂನು, 8 ರಿಂದ 9 ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ 5 ಹೆಸರು ಕರಿಬೇವ, ಒಂದು ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಕೊತ್ತಂಬರಿ. ಇದೆಲ್ಲನೂ ಬೇಯಬೇಕ್ರಿ ಪೂರ. ಇದಕ್ಕೆಲ್ಲ ಹಾಕಿದ ನಂತರ 5 ನಿಮಿಷ ಬೇಯಲು ಸಮಯ ಬೇಕಿರುತ್ತೆ. ಅದು ಬೆಂದ ನಂತರ ಆರಲು ಇಟ್ಟು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ಒಂದು ಬಟ್ಲ ಕುಕ್ಕರ್ನಲ್ಲಿ ಬೇಳೆನ ಹಾಕಬೇಕು. ಅವನ್ನ 2 ರಸೆ ವಾಶ್ ಮಾಡಬೇಕು. 2 ಗ್ಲಾಸ್ ನೀರನ್ನು ಹಾಕಿಕೊಳ್ಳಬೇಕು. ಇದು ಕುದಿ ಬಂದ ಮೇಲೆ ಇದರ ಬಾಯಿ ಹಾಕಬೇಕು. ಹಾಕಿ 1 ವಿಶಿಲ್ ಪಡಿಸ್ಬೇಕು. ರುಬ್ಬಿದ ಮಿಶ್ರಣವನ್ನು ಕುದ್ದ ಬೇಳೆಗೆ ಹಾಕಬೇಕು. ಎರಡರಿಂದ 3 ಗ್ಲಾಸ್ ನೀರನ್ನು ಮಿಕ್ಸ್ ಮಾಡಬೇಕು. ನೋಡಿಕೊಂಡು ಅದಕ್ಕೆ 2 ಸ್ಪೂನ್ ಉಪ್ಪು ಹಾಕಬೇಕು. ಹಾಕಿ ಇನ್ನು ಸ್ವಲ್ಪ ನೀರು ಹಾಕಬೇಕು. 1 ಸ್ಪೂನ್ ಬೆಲ್ಲ ಹಾಕಬೇಕು. 2 ರಿಂದ 3 ನಿಮಿಷ ಕುದಿಯಲು ಬಿಡಬೇಕು. ಕುದ್ದ ನಂತರ ಸವಿಯಲು ರೆಡಿ ಬೇಳೆ ಸಾರು.